ಇನ್ನು ಪಾಕ್ ವಿರುದ್ಧ ಯುದ್ಧ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಸ್ಥಗಿತ ಆಗುತ್ತಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಂಡೋ ಪಾಕ್ ಡಿಜಿಎಂಒಗಳ ಸಭೆ ಈಗಾಗಲೇ ಬೆಳಗ್ಗೆ 12 ಗಂಟೆಗೆ ನಡಿಬೇಕಾಗಿದ್ದಂಥ ಸಭೆ ಏನಿದೆ, ಮಧ್ಯಾಹ್ನ ನಡಿಬೇಕಾಗಿದ್ದಂಥ ಸಭೆ, ಅದನ್ನ ಮುಂದೂಡಿಕೆ ಮಾಡಲಾಗಿತ್ತು. ಸಂಜೆ 5 ಗಂಟೆಗೆ ಸಭೆ ಅಂತ ಹೇಳಿದ್ರು. ಹಾಗಾಗಿ ಹಾಟ್ಲೈನ್ ಮೂಲಕ ಸಭೆ ನಡೆಯುತ್ತೆ. ಇದು ಡಿಜಿಎಂಒಗಳ ಸಭೆ. ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನ ಕಡಿಮೆ ಮಾಡುವುದರ ಬಗ್ಗೆ ಚರ್ಚೆ ಆಗಬಹುದು. ಏನ್ ಮಾಹಿತಿಗಳನ್ನ ಕೊಡ್ತಾರೆ ಅದನ್ನ ನೋಡ್ಬೇಕಿದೆ. ಸಭೆ ಆರಂಭ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಮಹತ್ವದ ಮಾತುಕತೆ ನಡೆಯುತ್ತೆ. ಸಭೆಯ ನಂತರನೇ ಕದನ ವಿರಾಮ ಗೊಂದಲಕ್ಕೆ ತೆರೆ ಎಳೆಯುವಂತ ಸಾಧ್ಯತೆ ಇದೆ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ವಲ್ಲ. ಹಾಗಾಗಿ ಈ ಗೊಂದಲಗಳಿಗೆ ಒಂದು ತೆರೆ ಎಳೆಯುವಂತ ಕೆಲಸವನ್ನ ಮಾಡಬೇಕಿದೆ. ಉಭಯ ದೇಶಗಳ ಈ ಒಂದು ಮೀಟಿಂಗ್ನತ್ತ ಇಡೀ ವಿಶ್ವದ ಚಿತ್ತ ನೆಟ್ಟಿದೆ. ಕಾರಣ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಜನರಿಗೊಂದು ಕುತೂಹಲ ಇದೆ, ಭಯ ಇದೆ, ಆತಂಕ ಇದೆ. ಯಾಕೆಂದರೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಡ್ಯಾಮೇಜ್ ಆಗ್ತಿದೆ, ಜೊತೆಗೆ ಎಲ್ಲೆಲ್ಲಿ ದಾಳಿಗಳಾಗ್ತಾ ಇದೆ ಅದೆಲ್ಲದ್ರ ಬಗ್ಗೆ ಕೂಡ ನೋಡ್ತಾ ಇದ್ದಾರೆ ವೀಕ್ಷಕರು. ಬಟ್ ಅವರಿಗೆ ಒಂದು ಅನ್ನಿಸ್ತಾ ಇರೋದು, ಇದು ಯುದ್ಧನ ಅಥವಾ ಅವ್ರು ದಾಳಿ ಮಾಡ್ತಾ ಇರೋದಕ್ಕೆ ನಮ್ಮ ಕಡೆಯಿಂದ ಪ್ರತಿ ದಾಳಿ ಆಗ್ತಾ ಇದೆಯಾ, ಅಥವಾ ನಾವು ಕೂಡ ಇವರು ಪಾಕಿಸ್ತಾನದವರು ಈ ರೀತಿ ಉಗ್ರರನ್ನ ಪೋಷಿಸ್ತಾ ಇರೋದ್ರಿಂದ, ಅವರಿಗೆ ಇವರು ನೆರವು ಕೊಡ್ತಾ ಇರೋದ್ರಿಂದ ಉಗ್ರರ ತಾಣಗಳನ್ನು ಟಾರ್ಗೆಟ್ ಮಾಡಿ ನಮ್ಮ ಕಡೆಯಿಂದ ಈ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗುತ್ತಾ ಅನ್ನುವಂಥ ಇವೆಲ್ಲ ಪ್ರಶ್ನೆಗಳು ಕೂಡ ಇದೆ. ಇವತ್ತು ಡಿಜಿಎಂಒಗಳ ಒಂದು ಸಭೆ ಇದೆ, ಅಂದರೆ ಸುದ್ದಿಗೋಷ್ಠಿ ಇದೆ. 5 ಗಂಟೆಗೆ ಸುದ್ದಿಗೋಷ್ಠಿ ಅಂತ ಹೇಳಿದ್ರು. ಬಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ಬೋದು. ಆ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಅನ್ನೋದು ಸದ್ಯ ಇರುವಂಥ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಪ್ರಭು. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಪ್ರಭು, ಈಗಾಗಲೇ ಒಂದು ಕಡೆ ಆಪರೇಷನ್ ಸಿಂಧೂರ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಒಂದು ಸಭೆಯನ್ನು ಕರೆದು ಮಾತನಾಡ್ತಾರಂತೆ. ಮತ್ತೊಂದು ಕಡೆ ಇವತ್ತು ಡಿಜಿಎಂಒಗಳ ಸುದ್ದಿಗೋಷ್ಠಿ ಕೂಡ ಇದೆ. 5 ಗಂಟೆಗೆ ಅಂತ ಹೇಳಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ಬೋದು. ಒಂದು ನಿಲುವು ಏನಿರುತ್ತೆ ಅನ್ನೋದು ಒಂದು ಕ್ವಶನ್ ಮಾರ್ಕು. ಮತ್ತೊಂದು ಕಡೆ ಯಾವ ರೀತಿಯಾಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಏನೆಲ್ಲ ಆಗ್ಬೋದು, ಈ ಡಿಜಿಎಂಒಗಳು ಏನೆಲ್ಲ ಮಾಹಿತಿಯನ್ನು ಕೊಡಬಹುದು ಅಂತ? ಸೌಖ್ಯ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಜಿಎಂಒಗಳ ಒಂದು ಸಭೆ ಅಂದರೆ ಮೀಟಿಂಗ್ ಕೂಡ ಶುರುವಾಗುತ್ತೆ. ಅಂದರೆ ಈಗ ಪ್ರಮುಖವಾಗಿ ಪಾಕಿಸ್ತಾನದ ಡಿಜಿಎಂಒಗಳು ಹಾಗೆ ಭಾರತದ ಡಿಜಿಎಂಒಗಳು ಕೂಡ ಆ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಯಾಕಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ದಿನ ಇವತ್ತು. ಮುಂದೆ ಪಾಕ್ ಈಗ ಏನು ಕದನ ವಿರಾಮ ಘೋಷಣೆ ಆದರೂ ಕೂಡ ಅದನ್ನು ಉಲ್ಲಂಘನೆ ಮಾಡಿ ಮತ್ತೆ ಅಪ್ರಚೋದಿಸುವಂಥ ದಾಳಿಯನ್ನು ಭಾರತದ ಮೇಲೆ ಮಾಡ್ತು ನಾಗರಿಕರನ್ನ ಗುರಿಯಾಗಿಸಿಕೊಂಡು ಅದಕ್ಕೆ ಪ್ರತ್ಯುತ್ತರವನ್ನು ಕೂಡ ಭಾರತ ಕೊಡ್ತಾ ಬರ್ತಾ ಇದೆ. ಹಾಗಾಗಿನೇ ಅಂತಿಮವಾಗಿ ಈಗ ಎರಡೂ ಕಡೆಯಿಂದ ಮಿಲಿಟರಿ ಕಾರ್ಯಾಚರಣೆಗಳು ಸದ್ಯಕ್ಕೆ ಬಂದ್ ಆಗಿದ್ದಾವೆ. ಯಾಕಂದರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನ ತಂಡ ಹೊಡೆದಿದೆ. ಯಾವಾಗ ಅವರ ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡಿ ಭಾರತ ತಿರುಗೇಟನ್ನು ಕೊಡ್ತು, ಅಥವಾ ನಮ್ಮ ಸೂಪರ್ಸಾನಿಕ್ ಕೆಲವೊಂದಿಷ್ಟು ಫೈಟರ್ ಜೆಟ್ಗಳೇನು ಬ್ರಹ್ಮೋಸ್ ಕ್ಷಿಪಣಿ ಅಖಾಡಕ್ಕೆ ಎಂಟ್ರಿ ಕೊಡ್ತೋ ಆ ಟೈಮ್ನಲ್ಲಿ ಅವರು ತಂಡ ಹೊಡೆದು ಈಗ ಸದ್ಯಕ್ಕೆ ಬ್ರೇಕನ್ನು ಹಾಕಿದ್ದಾರೆ. ಅಂದರೆ ಒಂದು ಸ್ಪಷ್ಟ ಸಂದೇಶ, ನೀವು ಮುಂದುವರಿಸಿದರೆ ನಾವು ಕೂಡ ಮುಂದುವರಿಸ್ತೀವಿ ಅನ್ನುವಂಥ ಸಂದೇಶವನ್ನು ಭಾರತ ಕೊಡ್ತಾ ಬರ್ತಾ ಇದೆ. ಹಾಗಾಗಿನೇ ಪ್ರಧಾನಿ ನರೇಂದ್ರ ಮೋದಿ ಅವರು 8 ಗಂಟೆಗೆ ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಕೆಲವೊಂದಿಷ್ಟು ಸಂದೇಶಗಳನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಮಹತ್ವವನ್ನು ಪಡೆದುಕೊಂಡಿದೆ. ಪೆಹಲ್ಗಾಮ್ ದಾಳಿಯ ನಂತರ, ಅದರಲ್ಲೂ ಆಪರೇಷನ್ ಸಿಂಧೂರದ ನಂತರ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಿದ್ದಾರೆ ರಾತ್ರಿ 8 ಗಂಟೆಗೆ. ಅದಕ್ಕಿಂತ ಮುಂಚೆ ಡಿಜಿಎಂಒಗಳ ಮುಖ್ಯವಾಗಿರುವಂಥ ಸಭೆ ಇದೆ. ಅಂದರೆ ಒಂದಕ್ಕೊಂದು ಲಿಂಕ್ ಇದೆ. ಈಗ ಅಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರದ ಬಗ್ಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪವನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ POK ಬಗ್ಗೆ ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ಸಂದೇಶವನ್ನು ಮೋದಿ ಕೊಟ್ಟಿದ್ದಾರೆ. ಟ್ರಂಪ್ ಮಧ್ಯ ಪ್ರವೇಶ ಮಾಡೋದಾದರೆ ಯುದ್ಧದ ವಿಚಾರವಾಗಿ ಬೇಡ, ಏನಾದರೂ ಕಾಶ್ಮೀರದ ವಿಚಾರವಾಗಿ ಏನಾದರೂ ಸಂಧಾನ ಮಾಡಲಿಕ್ಕೆ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ರೆ ಮಾತ್ರ ಬನ್ನಿ ಅಂಥೇಳಿ ನೇರವಾಗಿ ಮಾತನಾಡಿದ್ದಾರಂತೆ. ಹಾಗಾಗಿನೇ ಈಗ POKಯನ್ನು ಭಾರತ ವಶಪಡಿಸಿಕೊಳ್ಳುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಯಾಕಂತ ಹೇಳಿದ್ರೆ POK ಅನ್ನುವಂಥದ್ದು ಉಗ್ರರ ತಾಣವಾಗಿದೆ. ಪಾಕಿಸ್ತಾನದ ನಿರಂತರವಾಗಿ ಅಲ್ಲಿ ಉಗ್ರರಿಗೆ ತರಬೇತಿಗಳನ್ನು ಕೊಡ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಸೇನಾ ಕ್ಯಾಂಪ್ಗಳನ್ನು ಕೂಡ ಹಾಕೊಂಡು, ಉಗ್ರರ ಕ್ಯಾಂಪ್ಗಳನ್ನು ಕೂಡ ಹಾಕೊಂಡು ಭಾರತದ ವಿರುದ್ಧ ಕತ್ತಿಯನ್ನು ಮಸಿತಾ ಇದೆ. ಹಾಗಾಗಿ ಕಂಪ್ಲೀಟ್ ಆಗಿ POKಯನ್ನು ಭಾರತ ವಶಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು. ಅದರ ಜೊತೆಗೆ ಪಾಕಿಸ್ತಾನಕ್ಕೆ ಕೆಲವೊಂದಿಷ್ಟು ಎಚ್ಚರಿಕೆಗಳನ್ನು ಖಂಡಿತ ಕೊಡ್ತಾರೆ. ಯಾಕಂದ್ರೆ ಭಾರತ ಟಾರ್ಗೆಟ್ ಮಾಡಿರೋದು ಪಾಕಿಸ್ತಾನವಲ್ಲ,
ಅಲ್ಲ, ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರನ್ನ ಅನ್ನುವಂಥದ್ದು ಬಹಳ ಸ್ಪಷ್ಟ. ಈಗಾಗಲೇ ಸೇನಾಪಡೆಯ ಮುಖ್ಯಸ್ಥರು ಕೂಡ ಅದನ್ನು ಹೇಳಿದ್ದಾರೆ. ಭಯೋತ್ಪಾದಕರಿಗೆ ಪಾಕಿಸ್ತಾನ ಆರ್ಥಿಕ ನೆರವನ್ನು ಕೊಡ್ತಾ ಇದೆ, ಅವರಿಗೆ ಬೆಂಬಲ ಕೊಡ್ತಾ ಇದೆ, ಅವ್ರಿಗೆ ವಾಸ ಮಾಡಲಿಕ್ಕೆ ವಾಸಸ್ಥಾನಗಳನ್ನ ಕೊಡ್ತಾ ಇದೆ. ಪಾಕ್ ಸೇನೆ ಕೂಡ ಅವರಿಗೆ ನಿರಂತರವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದರಿಂದ ತಾವು ದೂರ ಸರಿಬೇಕು ಮತ್ತು ಭಾರತ ಕೈಗೊಳ್ಳುವಂತಹ ಭಯೋತ್ಪಾದನಾ ಕಾರ್ಯಾಚರಣೆ ವಿರುದ್ಧ ಭಯೋತ್ಪಾದನೆ ವಿರುದ್ಧ ಏನು ಕಾರ್ಯಾಚರಣೆ ಕೈಗೊಳ್ತಾರೆ ಅದಕ್ಕೆ ಪಾಕ್ ಇಲ್ಲಿ ಅಡ್ಡ ಬರಬಾರ್ದು. ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಸಹಕಾರಗಳನ್ನು ಭಯೋತ್ಪಾದನಾ ಚಟುವಟಿಕೆಗಳಿಗೆ ನೀವು ಕೊಡಬಾರ್ದು ಅನ್ನುವಂತಹ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿನ ತಮ್ಮ ಭಾಷಣದಲ್ಲಿ ಕೊಡಲಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸುವ ರೀತಿಯಲ್ಲೇ ಮಾತನಾಡಬಹುದು ಅಂತ ಅನ್ನಿಸ್ತಾ ಇದೆ. ಮತ್ತು ಜಗತ್ತಿನಲ್ಲಿ ಭಾರತಕ್ಕೆ ಯಾವ್ಯಾವ ರಾಷ್ಟ್ರಗಳು ಬೆಂಬಲವಾಗಿ ನಿಂತಿದ್ದಾವೆ, ಅಮೆರಿಕ, ರಷ್ಯಾ, ಫ್ರಾನ್ಸ್, ಜರ್ಮನಿ ಸೇರಿದಂತೆ ಕೆಲವೊಂದಿಷ್ಟು ಇಸ್ಲಾಮಿಕ್ ಕಂಟ್ರಿಗಳು ಕೂಡ ಭಾರತದ ನೆರವಿಗೆ ಬಂದಿದ್ದಾವೆ. ಅಂದರೆ ಬಾಹ್ಯವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಕೃತಜ್ಞತೆ ಹೇಳುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಪಾಕ್ನ ಈ ಕೆಲವೊಂದಿಷ್ಟು ದುರ್ವರ್ತನೆಗಳು, ಕದನ ವಿರಾಮ ಆದಮೇಲೂ ಕೂಡ ಅವರು ಅಟ್ಯಾಕ್ ಅನ್ನು ಮಾಡಿರೋದ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಬಹುದು. ಭಾರತದ ಮುಂದಿನ ನಡೆ ಏನಾಗಿರಬೇಕು ಅನ್ನೋದನ್ನ ಮೋದಿ ಅವರು ಹೇಳ್ತಾರೆ. ಅದರ ಜೊತೆಗೆ ಸದ್ಯಕ್ಕೆ ಸೇನಾ ಕಾರ್ಯಾಚರಣೆಯನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದ್ದು, ಆ ಕಡೆಯಿಂದ ಏನಾದರೂ ಅಪ್ರಚೋದಿತವಾದಂತಹ ದಾಳಿಗಳಾದರೆ ಭಾರತ ಸುಮ್ಮನೆ ಕೂರಲ್ಲ, ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡುತ್ತೆ ಅನ್ನುವಂತಹ ಒಂದು ವಾರ್ನ್ ಕೂಡ ಇವತ್ತು ಮೋದಿ ಬಹುಶಃ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಇಡೀ ಜಗತ್ತು ಎದುರು ನೋಡ್ತಾ ಇದೆ ಯಾವ ರೀತಿ ಇವರು ಪಾಕ್ಗೆ ಮತ್ತಷ್ಟು ಎಚ್ಚರಿಕೆಯ ಸಂದೇಶಗಳನ್ನು ಕೊಡ್ಬೋದು ಅಂಥೇಳಿ. ಯಾಕಂತ ಹೇಳಿದ್ರೆ ನಾವು ಗಮನಿಸಿದ್ವಿ, DGMOಗಳ ಒಂದು ಸಭೆ ನಿಗದಿ ಮಾಡಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾಧಿಕಾರಿಗಳು ಕೂಡ ಹಿಂದೆ ಜರಿತಾ ಇದ್ರು. ಅದರ ಜೊತೆಗೆ ಅಮೆರಿಕದ ಮುಂದೆ ಮಂಡಿಯೂರಿ ನೀವು ಭಾರತವನ್ನು ಈ ಕ್ಷಣನೇ ಭಾರತಕ್ಕೆ ಹೇಳಿ ಮೋದಿಯವ್ರ ಜೊತೆಗೆ ಮಾತಾಡಿ ಟ್ರಂಪ್ ಹತ್ರ ಹೋಗಿ ಕೈಕಾಲು ಹಿಡ್ಕೊಂಡು ಪ್ರಾಣ ಭಿಕ್ಷೆಯನ್ನು ಬೇಡಿದ್ರು. ಆ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವ್ರ ಜೊತೆಗೆ ನಿರಂತರವಾಗಿ ಟ್ರಂಪ್ ಮತ್ತೆ ಅಲ್ಲಿನ ವಿದೇಶಾಂಗ ಕಾರ್ಯದರ್ಶಿಗಳು ಕೂಡ ಕರೆಯನ್ನು ಮಾಡಿ ಈ ಒಂದು ಮನವಿಯನ್ನು ಮಾಡಿಕೊಂಡು ಕದನ ವಿರಾಮ ಒಪ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿನೇ ರಾಜತಾಂತ್ರಿಕವಾಗಿ ಈಗ ಭಾರತ ತೆಗೆದುಕೊಂಡಿರುವಂತಹ ನಿರ್ಧಾರಗಳೇನಿದ್ದಾವೆ ಅದರಿಂದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಅದರ ಜೊತೆಗೆ ಪಾಕ್ಗೆ ಯಾವ್ಯಾವ ನಿರ್ಬಂಧವನ್ನು ಭಾರತ ವಿಧಿಸಿದೆ ಅದು ಮುಂದುವರಿಯುತ್ತೆ ಅನ್ನುವಂಥ ಬಹಳ ಸ್ಪಷ್ಟವಾಗಿ ಮೋದಿ ಇವತ್ತು ಹೇಳಲಿದ್ದಾರೆ. ಅಂದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಬಹುದಾದಂಥ ವಿಚಾರ ಅಂತ ಹೇಳಿದ್ರೆ, ನಾವು ಪಾಕಿಸ್ತಾನವನ್ನು ಅಮಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿಲ್ಲ, ಅಲ್ಲಿನ ಭಯೋತ್ಪಾದಕರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಿದ್ವಿ. ಪಾಕಿಸ್ತಾನವೇ ಅಲ್ಲಿ ನಮ್ಮ ಅಮಾಯಕರನ್ನ ಗುರಿಯಾಗಿಸಿಕೊಂಡು ನಿರಂತರವಾಗಿ ಟರ್ಕಿ ನಿರ್ಮಿತ, ಚೀನಾ ನಿರ್ಮಿತ ಡ್ರೋನ್ಗಳನ್ನು ಅವರು ಡ್ರೋನ್ ಮೂಲಕ ದಾಳಿಯನ್ನು ಮಾಡಿದರು. ಹಾಗಾಗಿ ನಾವು ಭಾರತ ಸಮರ್ಥವಾಗಿ ಎದುರಿಸಿದ್ದೇವೆ. ನಾವು ಅಮಾಯಕರ ವಿರುದ್ಧ ಅಲ್ಲ, ನಮ್ಮ ಕಾರ್ಯಾಚರಣೆ ಅಥವಾ ನಮ್ಮ ಟಾರ್ಗೆಟ್ ಇರೋದು ಭಯೋತ್ಪಾದನೆಯನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಪ್ರಧಾನಿ ಮೋದಿ ಅವತ್ತು ಹೇಳಬಹುದು. ಹಾಗಾಗಿನೇ ಈಗ ಇನ್ನೂ ಎಲ್ಲೆಲ್ಲಿ ಉಗ್ರರು ಅಡಗುತಾಣಗಳಿದಾವೋ ಮತ್ತು ಪಾಕ್ ಅವ್ರನ್ನ ಪೋಷಣೆ ಮಾಡ್ಕೊಂಡು ಬರ್ತಾ ಇದೆ ಅದೆಲ್ಲವನ್ನು ಕೂಡ ಕಂಪ್ಲೀಟ್ ನಾಶವನ್ನು ಮಾಡ್ತೀವಿ ಅಂತ ಹೇಳಿ, ಮತ್ತೆ ಲಷ್ಕರ್ ಎ ತೊಯ್ಬಾ ಆಗಿರ್ಬೋದು, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರ ಸಂಘಟನೆ ಕೆಲವೊಂದಿಷ್ಟು ಉಗ್ರರು ಭಾರತಕ್ಕೆ ಬೇಕಾಗಿದ್ದಾರೆ. ಈ ಹಿಂದೆ ಕೆಲವೊಂದಿಷ್ಟು ದಾಳಿಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಅದರ ಜೊತೆಗೆ ಆ ವಿಚಾರವನ್ನ ಮೋದಿ ಅವರು ಪ್ರಸ್ತಾಪ ಮಾಡಬಹುದು, ಹಸ್ತಾಂತರ ಮಾಡಿ ಅಂತ ಪಾಕಿಸ್ತಾನಕ್ಕೆ ಹೇಳ್ಬೋದು. ಅದರ ಜೊತೆಗೆ ನಿರಂತರವಾಗಿ ಗಡಿ ಭಾಗದಲ್ಲಿ ಅಪ್ರಚೋದಿತ ಶೆಲ್ ಮತ್ತು ಗುಂಡಿನ ದಾಳಿಯನ್ನ ಪಾಕಿಸ್ತಾನ ಸೇನೆ ಮತ್ತು ಭಯೋತ್ಪಾದಕರು ಸೇರ್ಕೊಂಡು ಅಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ಕಡಿವಾಣ ಹಾಕಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ವಾರ್ನ ಮಾಡಬಹುದು. ಮತ್ತು POK ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಕೆಲವೊಂದಿಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಪರೋಕ್ಷವಾಗಿ ಚೀನಾಕ್ಕೂ ಕೂಡ ಈಗ ಎಚ್ಚರಿಕೆ ಸಂದೇಶವನ್ನು ಕೊಡ್ಬೋದು. ಯಾಕಂದರೆ ಪಾಕಿಸ್ತಾನಕ್ಕೆ ಚೀನಾ ನಿರಂತರವಾಗಿ ಬೆಂಬಲವನ್ನು ಕೊಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ, ಮತ್ತು ಟರ್ಕಿ ಏನು ಬೆಂಬಲ ಕೊಟ್ಟಿತ್ತು ಅದಕ್ಕೂ ಕೂಡ ತಿರುಗೇಟನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ರಾಜತಾಂತ್ರಿಕ ವಿಚಾರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದರ ಜೊತೆಗೆ ಯುದ್ಧ ಮುಂದುವರಿಯುತ್ತಾ ಅಥವಾ ಇಲ್ವಾ, ಅಂದರೆ ಭಾರತ ಶಾಂತಿಪ್ರಿಯ ರಾಷ್ಟ್ರ, ಬಟ್ ಪಾಕಿಸ್ತಾನ ಏನಾದರೂ ಮತ್ತೆ ನಮ್ಮ ವಿರುದ್ಧ ದಾಳಿಯನ್ನ ಮಾಡಲಿಕ್ಕೆ ಮುಂದಾದರೆ ನಾವು ವಾಪಸ್ ಹುಡುಕಿಕೊಂಡು ಹೋಗಿ ಹೊಡೆಯುತ್ತೇವೆ ಅನ್ನುವಂಥ ಸಂದೇಶವನ್ನು ಕೊಡಲಿದ್ದಾರೆ. ಅಂದರೆ ಇಲ್ಲಿ ಭಾರತ ಯಾವತ್ತೂ ಕೂಡ ಅಮಾಯಕರನ್ನ ಗುರಿಯಾಗಿಸಿಕೊಂಡು ಯಾವತ್ತೂ ದಾಳಿಯನ್ನ ಮಾಡಿಲ್ಲ. ನಮ್ಮ ಹೋರಾಟ ಇರೋದು ಭಯೋತ್ಪಾದನೆಯ ವಿರುದ್ಧ ಅನ್ನೋದನ್ನ ಮೋದಿ ಸ್ಪಷ್ಟಪಡಿಸಲಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಪ್ರಭು ಡೀಟೇಲ್ಸ್ಗೆ.